ರೀಸೆಂಟಾಗಿ ನಾನು ನನ್ನ ಒಂದು ಹಳೆಯ ಫ್ರೆಂಡ್ನ ಮೀಟ್ ಮಾಡಿದ್ದೆ. ಮೀಟ್ ಮಾಡಬೇಕಾದ್ರೆ ನನ್ನ ಒಂದು ಮಾತು ಕೇಳಿದ್ರು, ಭಜನ್ ನೀನಿವಾಗ ತುಂಬ ನೇಚರ್ ಬಗ್ಗೆ ಮತ್ತು ಬೇರೆ ಬೇರೆ ಥರ ಹೇಗೆ ಮನುಷ್ಯ ಒಂದು ಅವರು ನ್ಯಾಚುರಲ್ ಆಗಿರೋ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬೋದು ಅಂತೆಲ್ಲ ಕೋಚ್ ಮಾಡ್ತಾ ಇದೆಯಾ, ಪ್ಲಸ್ ಎಥಿಕ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದೆಯಲ್ಲ. ಡು ಯು ರಿಯಲಿ ಥಿಂಕ್ ಎಥಿಕ್ಸ್ ಈಸ್ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್ ಈಗಿನ ಪ್ರಪಂಚದಲ್ಲಿ ಅಂತ? ಐ ಆಮ್ ಲೈಕ್ ಓಕೆ. ಸೊ ನಾನು ಅವ್ರ ಹತ್ರ ಏನು ಹೇಳಿದೆ ಅಂತ ಹೇಳಿದ್ರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಥಿಕ್ಸು ಇಂಪಾರ್ಟೆಂಟಾ? ಕರ್ಮ ಇಸ್ ಇಟ್ ರಿಯಲ್? ಈ ಥರ ಕ್ವಶನ್ಸ್ ಈಗ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಎಲ್ಲರೂ ಬಿಸ್ನೆಸ್ಸು. ಫೇಲಿಯರ್ಸ್ ಕೂಡ ಅದೇ ಸ್ಪೀಡಲ್ಲಿ ಆಗ್ತಾಯಿದೆ. ಸೊ ಲೆಟ್ ಮಿ ಟೆಲ್ ಯು, ಒಂದು ಮಗುಗೆ ಬೆಡ್ ಟೈಮ್ ಸ್ಟೋರೀಸ್ ಅಂತ ಹೇಳ್ತಾರಲ್ಲ, ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದು ಚಿಕ್ಕದ್ರಲ್ಲಿ ನಮ್ಮ ಅಪ್ಪ ಹೇಳ್ಕೊಟ್ಟಿರೋ ಪಾಠಗಳು ಹಾಗೇ ರಿಪೀಟ್ ಆಗ್ತಾ 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 ಅದು ನಮ್ಮ ಸಬ್ಕಾನ್ಷಿಯಸಲ್ಲಿ ಓಡ್ತಾ ಇರುತ್ತೆ. ಸೊ ಲೆಟ್ ಮಿ ಟೆಲ್ ಯು ವೈ ಮೈ ಲೈಫ್ ಬಿಕೇಮ್ ಡಿಫ್ರೆಂಟ್. ಆ್ಯಂಡ್ ಈ ಒಂದು ವಿಷಯದ ಬಗ್ಗೆ ನೀವು ತುಂಬ ಡೀಪಾಗಿ ಯೋಚನೆ ಮಾಡಿ. ನಮ್ಮ ತಂದೆ ನನಗೆ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಈ ಸ್ಟಾರ್ಟೆಡ್ ಟೆಲ್ಲಿಂಗ್ ಮಿ ಅ ಸ್ಟೋರಿ. ಆ ಸ್ಟೋರಿಯಲ್ಲಿ ಐ ಡೋಂಟ್ ನೋ, ನೀವು ಈ ಸ್ಟೋರಿನ ಕೇಳುವಾಗ ನೀವೇನಾದರೂ ಆ ಮೂವಿನ, ದಿಸ್ ವಾಸ್ ನಾಟ್ ಇನ್ ಕನ್ನಡ, ಈ ವಾಸ್ ಟೆಲ್ಲಿಂಗ್ ಇಟ್, ಈ ಸಾ ದಟ್ ಮೂವಿ ವೆನ್ ಈ ವಾಸ್ ಅ ಚೈಲ್ಡ್ ಇನ್ ತಮಿಳ್ ಆರ್ ತೆಲುಗು, ಎರಡರಲ್ಲೂ ಒಂದು ನೋಡಿದ್ದಾರೆ. ಆ ಒಂದು ತಮಿಳ್ ಅಂತ ಅನಿಸುತ್ತೆ ನನಗೆ. ಸಡನ್ನಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ನಿನಗೊಂದು ಕತೆ ಹೇಳ್ತೀನಿ, ಈ ಕಥೆಯಲ್ಲಿ ನಾನು ಏನೋ ಒಂದು ಪಾಠ ಕಲಿತೆ, ನೀನು ಇದನ್ನ ಕಥೆನ ಕೇಳು ಅಂತ ಹೇಳಿದ್ರು. ನಾನು ಆಯಿತು ಅಂತ ಹೇಳಿದೆ. ನಾನು ಅಪ್ಪಂದು ಇಲ್ಲಿ ಮಲ್ಕೊಳ್ಳೋದು, ಐ ವಾಸ್ ಲೈಕ್ ಸ್ಲೀಪಿಂಗ್. ಆ್ಯಂಡ್ ಹೇಳಿದ್ರು, ಒಂದು ಮೂವಿಯಲ್ಲಿ ಒಬ್ಬ ಹೀರೋ ಇರ್ತಾನೆ, ಆಯಿತಾ. ಆ ಹೀರೋ, ನಮ್ಮ ಅಮ್ಮ ನನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ, ನಾನು ತುಂಬ ದುಡ್ಡು ಮಾಡಿಕೊಡ್ಬೇಕು ಅಮ್ಮನ ತುಂಬ ಚೆನ್ನಾಗಿ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇರ್ತಾನೆ. ಅವನು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಆಗಿ ಡಿಸೈಡ್ ಮಾಡ್ತಾನೆ, ನಾನು ಒಂದು ಪಂಚರ್ ಶಾಪ್ ಇಡ್ತೀನಿ ಅಂತ. ಸೊ ಒಂದು ಒಳ್ಳೆ ಸ್ಪೀಡಾಗಿ ಹೋಗ್ತಾ ಇರೋ ಒಂದು ರೋಡಲ್ಲಿ ಪಂಚರ್ ಶಾಪ್ ಇಡ್ತಾನೆ. ಸೊ ಇವಾಗ ಪಂಚರ್ ಶಾಪ್ ಇಟ್ಟಾಗೆ ಅವನಿಗೆ ಸ್ಟಾರ್ಟಿಂಗಲ್ಲಿ ಎಷ್ಟೊತ್ತು ಕೂತರೂ ಅಪರೂಪಕ್ಕೆ ಒಬ್ಬ, ಇಬ್ಬರು, 3 ಜನರು, ಹಂಗೆ ತುಂಬ ಲೇಟಾಗಿ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಆಗ ಅವನು ತುಂಬ ದಿವಸ ಒದ್ದಾಡ್ತಾನೆ, ಏನೋ ಒಂದು ಊಟಕ್ಕೆ ಮನೆಗೆ ಒಂದು ಖರ್ಚಿಗೆ ಬರ್ತಾ ಇರುತ್ತೆ, ಬಟ್ ಸ್ಲೋ ಆಗಿ ಗ್ರ್ಯಾಜುವಲ್ ಆಗಿ ಪಿಕಪ್ ಆಗ್ತಾ ಇರುತ್ತೆ. ಬಟ್ ಆದರೆ ಅವನಿಗೆ ಏನಂದರೆ, ನಾನು ತುಂಬ ಬೇಗ ದೊಡ್ಡ ಮನಸ್ಸಾಗಬೇಕು, ಏನೋ ಸಖತ್ತಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವನಲ್ಲಿ ನೆಟ್ವರ್ಕಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಹಾಗೆ ಡಿಸ್ಕಸ್ ಮಾಡುವಾಗ ಒಂದು ಐಡಿಯಾ ಕೊಡ್ತಾರೆ. ನೀನು ಏನು ಮಾಡು ಅಂತ ಹೇಳಿದ್ರೆ, ಆ ರೋಡಲ್ಲಿ ಸ್ವಲ್ಪ ಆಣಿಗಳು ಬರುತ್ತಲ್ಲ, ಅದನ್ನ ಬಿಸಾಕ್ಬಿಡು, ಆಗ ನಿನಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಅಂತ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇವನೇನು ಮಾಡ್ತಾನೆ, ಹೌದಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನು ಜಾಸ್ತಿ ಯೋಚನೆ ಮಾಡಲ್ಲ. ಏನೋ ಫ್ರೆಂಡ್ಸ್ ಹೇಳಿದ್ರು, ನೆಟ್ವರ್ಕಿಂದ ಏನೋ ಸಜೆಷನ್ ಬಂತು ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟು ಆ ಆಣಿಗಳನ್ನ ರೋಡಲ್ಲಿ ಬಿಸಾಕ್ಬಿಟ್ಟು ಬರ್ತಾನೆ. ತುಂಬ ದೂರ ರೋಡು ಎಲ್ಲ ಬಿಸಾಕ್ಬಿಟ್ಟು ಬಂದುಬಿಡ್ತಾನೆ. ಯಾಕಂದರೆ ಆ ರೋಡಲ್ಲಿ ಪಂಚರ್ ಶಾಪ್ ಇವಂದೇ ಇರೋದು. ಇಮಿಡಿಯೇಟಾಗಿ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ದುಡ್ಡು ಬರುತ್ತೆ, 1 ಗಾಡಿ ಬರುತ್ತೆ, 2 ಗಾಡಿ ಬರುತ್ತೆ, ಈ ಥರ ಫುಲ್ ಬಿಸಿ ಹುಡುಗರನ್ನ ಇಡ್ತಾನೆ. ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ವೆನ್ ಈ ಈಸ್ ಎಕ್ಸ್ಪೀರಿಯನ್ಸಿಂಗ್ ಆಲ್ ದಿಸ್ ಸಡನ್ ಸ್ಪೈಕ್ ಅಲ್ಲ, ತುಂಬ ಖುಷಿ ಪಡ್ತಾನೆ. ವಾವ್, ನಾನು ಎಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಈಗ ಎಲ್ಲರ ಗಾಡಿ ಪಂಚರ್ ಆಗ್ತಾಯಿದೆ, ನನಗೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ, ಈ ರೋಡಲ್ಲಿ ಬರೋ ಗಾಡಿ ಎಲ್ಲ ಪಂಚರ್ ಆಗ್ತಾಯಿದೆ ಅಂತ ಖುಷಿಯಿಂದ ಸೆಲೆಬ್ರೇಷನ್ ಮೋಡಲ್ಲಿ ತುಂಬ ದುಡ್ಡು ಮಾಡ್ತಾ ಇರ್ತಾನೆ. ದುಡ್ಡು ಮಾಡ್ತಾನೆ, ಸ್ಪೈಕಾಗಿ ದುಡ್ಡು ಮಾಡ್ಕೊಂಡು ಹೋಗ್ತಾನೆ. ಯಾಕಂದರೆ ಅವನಿಗೆ ಅವನ ಅಮ್ಮ ತುಂಬ ಇಂಪಾರ್ಟೆಂಟು. ಅಲ್ಲಿಂದ ಮನೆ ಕಟ್ತಾನೆ, ಅವನದೇ ಓನ್ ಗಾಡಿ ತೆಗಿತಾನೆ, ತುಂಬ ಸೆಟಲ್ಮೆಂಟಾಗಿ ಒಳ್ಳೆ ದುಡ್ಡು ಇಟ್ಕೊಂಡಿರ್ತಾನೆ. ಒಂದಿನ ಲೇಟ್ ನೈಟು ಅವನ ತಾಯಿಗೆ ಹುಷಾರಿಲ್ದಾಗ್ಬಿಡುತ್ತೆ. ಸಡನ್ನಾಗಿ ಸೀರಿಯಸ್ ಆಗಿಬಿಡ್ತಾರೆ. ಈಗ ಇವನೇನು ಮಾಡ್ತಾನೆ, ಅದೇ ರೋಡಲ್ಲಿ ಹಾಸ್ಪಿಟ್ಲಿಗೆ ಬೇಗ ಹೋಗಿ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮನ ಎತ್ಕೊಂಡು ಬಂದಲ್ಲಿ ಹಾಕಿ ಗಾಡಿ ತೆಗೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಏನು ಹೋಗ್ತಾ ಇರ್ತಾನೆ. ಸಡನ್ನಾಗಿ ಒಂದು ಟೈರ್ ಪಂಚರ್ ಆಗುತ್ತೆ, ಗಾಡಿ ಹಿಂಗೆ ಎಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೊಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಇನ್ನೊಂದು ಟೈರ್ ಪಂಚರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ 2 ಪಂಚರ್ ಆದಾಗ ಗಾಡಿ ಫುಲ್ಲು ಸ್ಲೋ ಡೌನ್, ಗಾಡಿ ಮೂವ್ ಆಗಲ್ಲ. ಇಮಿಡಿಯೇಟಾಗಿ ಇವನ ಹತ್ರ ಇರೋದೊಂದು ಟೈರು, ಅದು ಫಿಟ್ ಮಾಡಿದ್ರೆ ವೇಸ್ಟು, ನಡೆಯಲ್ಲ, ಏನು ಗೊತ್ತಿಲ್ಲ, ಕನ್ಫ್ಯೂಸು. ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತುಂಬ ಒದ್ದಾಡ್ತಾನೆ, ಕಷ್ಟಪಟ್ಟು ಸರ್ಕಸ್ ಮಾಡಿ ಏನೇನೋ ಮಾಡಿ ಫೈನಲಾಗಿ ಹಾಸ್ಪಿಟ್ಲ್ ಹತ್ರ ಬಂದು ನಿಲ್ಲಬೇಕಾದ್ರೆ ಅವರಮ್ಮ ಈಸ್ ನೋ ಮೋರ್, ಅವ್ರು ತಿರ್ಕೊಳ್ತಾರೆ. ಆ ಟೈಮಲ್ಲಿ ನಿಂತಾಗ ಅವನು ಯೋಚನೆ ಮಾಡ್ತಾನೆ,
ನಾನು ಏನು ಮಾಡಿದೆ, ನನ್ನ ಲೈಫಲ್ಲಿ ಎಮೋಷನ್ ಏನೋ ಒಂದು ರಾಜ ಆಗಬೇಕು, ಏನೋ ಒಂದು ಮೆರಿಬೇಕು ಅಂತೇಳಿ ನಾನು ನನ್ನ ಸ್ವಂತ ತಾಯಿನೇ ನನಗೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ, ಈ ದುಡ್ಡು ಈ ಒಂದು ವಿಷಯಗಳೆಲ್ಲ ನನಗೆ ಬೇಕಾ ಅಂತೇಳಿ ಕಣ್ಣೀರಾಗ್ತಾನೆ. ದಟ್ ಈಸ್ ಕರ್ಮ ರಿಟರ್ನ್ಸ್. ಸೊ ಈ ಒಂದು ಸ್ಟೋರಿ ನನಗೆ ಎಷ್ಟು ಡೀಪಾಗಿ ಹೋಯ್ತು ಅಂತ ಹೇಳಿದ್ರೆ, ಭಜನ್ ಬೋಪಣ್ಣ ನೀನು ಏನೇ ಮಾಡು ಆದರೆ ಎಥಿಕ್ಸ್ ಬಿಟ್ಟು ಹೋಗಬೇಡ, ಸ್ಲೋ ಆಗಿ ಬೆಳಿ, ಗಿಡದ ಥರ 1 ದಿನ 2 ದಿನ 3 ದಿನ ಬೆಳ್ಕೊಂಡು ಹೋಗು. ಬಟ್ ಎಥಿಕ್ಸ್ ಬಿಟ್ಟು ಹೋದರೆ ಎಲ್ಲ ಸ್ಪೀಡಾಗಿ ಸಿಗ್ಬೋದು, ಬಟ್ ಯು ಕಾಂಟ್ ಸೆಟ್ಲ್ ಇನ್ ಯುವರ್ ಲೈಫ್ ಅಂತ. ಸಚ್ ಅ ಬ್ಯೂಟಿಫುಲ್ ಲೆಸನ್. ಐ ರಿಯಲಿ ಥ್ಯಾಂಕ್ ಟು ಮೈ ಡ್ಯಾಡ್. ಈ ವಾಸ್ ಅ ಸ್ವೀಟ್ ಹಾರ್ಟ್. ನನಗೆ ಈ ಲೆಸನ್ ಒಂದು ಹೇಳ್ಕೊಟ್ರು. ಐ ಗೆಟ್ ಟಿಯರ್ಸ್ ವೆನ್ ಐ ಥಿಂಕ್ ಅಬೌಟ್ ದಿಸ್ ಸ್ಟೋರಿ. ಬಟ್ ಈ ಸ್ಟೋರಿ ಆ ಟೈಮಲ್ಲಿ ನಾನು ಈ ಮೊಬೈಲ್ನ ತೆಗೆದು ಕೆಳಗಡೆ ಹಾಕಿದ್ರೆ ಇದು ಕೆಳಗಡೆ ಬೀಳುತ್ತಲ್ವ, ದಿಸ್ ಈಸ್ ಕಾಲ್ಡ್ ದ ಲಾ ಆಫ್ ನೇಚರ್. ಸೊ ಇದು ಬಿಟ್ಟರೆ ಹಿಂಗೆ ಹಾರೋದಾದರೆ ದಟ್ ಈಸ್ ಸಮಥಿಂಗ್ ಡಿಫ್ರೆಂಟು. 40, 50, 60 ವರ್ಷದ ಹಿಂದೆ ಯಾವುದೋ ಒಂದು ಸ್ಟೋರಿಯಲ್ಲಿ ಈ ಒಂದು ಲಾನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಈವಾಗಲೂ ದ ಸೇಮ್ ಲಾ ವರ್ಕ್ಸ್. ಬಟ್ ನಾವು ಏನೋ ಸ್ಪೀಡಾಗಿ ದುಡ್ಡು ಮಾಡ್ಬೋದು, ಸ್ಪೀಡಾಗಿ ಏನೋ ಮಾಡ್ಬೋದು ಅಂತೇಳಿ ಹೋಗಿ ರೂಟೆಲ್ಲ ತಪ್ಪಿಕೊಂಡು ಲಾಸ್ಟಲ್ಲಿ ಹೋಗ್ಬಿಟ್ಟು ಸೇತುವೆಯಿಂದ ಸಾಯೋದು, ಇನ್ನೇನೋ ಮಾಡ್ಕೊಳ್ಳೋದು, ಸುಸೈಡ್ ಮಾಡ್ಕೊಳ್ಳೋದು, ಶೂಟ್ ಮಾಡ್ಕೊಳ್ಳೋದು, ಇದೆಲ್ಲ ಯಾಕಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ದೇ ಹ್ಯಾವ್ ಮಿಸ್ ದಟ್ ಲಾ ಆಫ್ ನೇಚರ್. ಇದು ಯಾರಿಗೆಲ್ಲ ಕರ್ಮ ರಿಟರ್ನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಡಾಕ್ಟರ್ ಎಕ್ಸಾಂಪಲ್ಸು, ಪೇಷಂಟಿಗೆ ನಿಜವಾಗ್ಲೂ ಕಾಯಿಲೆನೇ ಇರಲ್ಲ ಅಂತ ಹೇಳಿದ್ರು ಚೀಟಿಯಲ್ಲಿ ಬರೆದು ಆ ಒಂದು ಬ್ರೋಕರ್ ಥರ ಕೆಲಸ ಮಾಡಿ ಅವ್ರ ಮೆಡಿಸಿನ್ ಕೊಟ್ಟು ಅವ್ರನ್ನ ಹಾಳು ಮಾಡಿದ್ರೆ ಅವ್ರಿಗೆ ಕರ್ಮ ಬರುತ್ತೆ ಇನ್ ಫ್ಯೂಚರು. ಪೇಷಂಟಿಗೆ ಹಾರ್ಟ್ ಆಪ್ರೇಷನ್ ಸೀನೇ ಇಲ್ಲ, ಲಂಗ್ ವಾಟ್ ಎವರ್ ಸಿಸ್ಟಮಲ್ಲಿ ಎಲ್ಲ ಕರೆಕ್ಟಾಗಿದ್ದರೂ ಇಲ್ಲ ನನ್ನದು ಟಾರ್ಗೆಟ್ ಇದೆ ಅಂತ ಹೇಳ್ಬಿಟ್ಟು ಕುಯ್ದುಬಿಟ್ಟು ಓಪನ್ ಮಾಡಿಬಿಟ್ಟು ಆಪ್ರೇಟ್ ಮಾಡ್ತಾರಲ್ಲ, ಆ ಡಾಕ್ಟರ್ಸ್ಗೆ ಬರುತ್ತೆ ಕರ್ಮ ರಿಟರ್ನ್ಸ್. ಒಂದು ಲಾಯರು ಕ್ಲೈಂಟ್ ಹತ್ರ ನೋವು ಕೊಟ್ಟು ಹಿಂಡಿ ಆ ಇರೋ ಒಂದು ಕೇಸ್ನ ಬೇಗ ಮುಗಿಸೋದ್ರ ಬದಲಿಗೆ ಎಳೆದು ಆ ಕಂಪ್ಲೀಟ್ ಕ್ಲೈಂಟ್ನ ಹಿಂಡಿ ತಿಂತಾರಲ್ಲ, ಆ ಲಾಯರಿಗೆ ಬರುತ್ತೆ ಕರ್ಮ ರಿಟರ್ನ್ಸ್. ಗೌರ್ಮೆಂಟ್ ಆಫೀಸಲ್ಲಿ ಒಂದು ಫೈಲ್ಸ್ ಮೂವ್ ಮಾಡಬೇಕು, ಆದರೂ ಆ ಫೈಲ್ಸ್ನ ಹಿಡ್ಕೊಂಡು ಒದ್ದಾಡಿಸಿ ಪಾಪದವ್ರನ್ನ ಹಿಡ್ಕೊಂಡು ರುಬ್ಬಿ ಲಾಸ್ಟಿಗೆ ದುಡ್ಡೆಲ್ಲ ತೆಕೊಂಡು ಮೂವ್ ಮಾಡ್ತಾರಲ್ಲ, ಅವರಿಗೆ ಬರುತ್ತೆ ಕರ್ಮ ರಿಟರ್ನ್ಸ್. ಪೊಲೀಸು ಒಬ್ಬ ಬಡವ ಸ್ಟೇಷನಿಗೆ ಬಂದರೆ ಅವ್ರನ್ನ ನಿಲ್ಲಿಸಿ ಕಾಡಿಸಿ ಬೇಡಿಸಿ ಲಾಸ್ಟಿಗೆ ದುಡ್ಡು ಕಿತ್ಕೊಂಡು 1 ರೂಪಾಯಿನೂ ಕಿತ್ಕೊಂಡು ದುಡ್ಡು ಮಾಡ್ತಾರಲ್ಲ, ಅವರಿಗೆ ಬರುತ್ತೆ ಕರ್ಮ ರಿಟರ್ನ್ಸ್. ಯಾವ ಪ್ರೊಫೆಷನ್ ಅಂತ ಇಲ್ಲ. ಒಂದು ರೈತ ಸುಮ್ಮನೆ ಕಾಟಾಚಾರಕ್ಕೆ ಮರನ ಕಡ್ದು ಕ್ರಿಮಿಕೀಟ ಲೈಕ್ ವಾಟ್ ಎವರ್ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲನ ಸಾಯಿಸಿ ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ಮಾತ್ರ ನಾನು ಬೆಳೆಸ್ತೀನಿ, ಪ್ರಕೃತಿಯಲ್ಲಿ ಯಾವುದಕ್ಕೂ ಬೇಡ, ನಾನು ಮಾತ್ರ ಇದೆಲ್ಲ ಸ್ಪ್ರೇ ಮಾಡಿ ಲಾಸ್ಟಿಗೆ ತಂದು ನನ್ನ ಮಕ್ಕಳಿಗೆ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾನು ದುಡ್ಡು ಮಾಡಬೇಕು ಅಂತ ಹೊರಡ್ತಾರಲ್ಲ, ದಟ್ ಈಸ್ ಕರ್ಮ ರಿಟರ್ನ್ಸ್. ಸೊ ಹೇಳ್ತಾ ಹೋದರೆ ಪ್ರತಿಯೊಬ್ಬರು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರ ಅವರಿಗೆಲ್ಲ ಹೇಳ್ತೀನಿ, ಕರ್ಮ ಈಸ್ ರಿಯಲ್. ನನ್ನ ಬಿಸ್ನೆಸ್ಸಿಂದ ಒಂದು ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ, ನನ್ನ ಬಿಸ್ನೆಸ್ಸಿಂದ ಒಂದು ಪ್ರಕೃತಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕರ್ಮ ರಿಟರ್ನ್ಸ್. ಸೊ ವಾಟ್ ಈಸ್ ಮನಿ? ಮನಿ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ರಕ್ತ ಇರಬಾರ್ದು. ನೋ ಬ್ಲಡ್, ನೋ ಟಿಯರ್ಸ್, ನೋ ಪೇಯ್ನ್, ನೋ ಶಾಪ, ನೋ ಏಟ್ರೆಡ್ನೆಸ್. ಇದಿಷ್ಟು ಇಲ್ಲದೆ ನೀವು ದುಡ್ಡು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಅದರ್ವೈಸ್ ಕರ್ಮ ರಿಟರ್ನ್ಸ್. ದಿಸ್ ಈಸ್ ಮೈ ಲೆಸನ್. ವಾಟ್ ಎವರ್ ಐ ಹ್ಯಾವ್ ತುಂಬ ಆರ್ಟಿಕಲ್ಸ್ ಓದಿದ್ದೀನಿ, ಐ ಹ್ಯಾವ್ ಎಕ್ಸ್ಪ್ಲೋರ್ಡ್ ಎವ್ರಿಥಿಂಗ್. ಬಟ್ ಇಫ್ ಯು ಸ್ಟಿಲ್ ಥಿಂಕ್ ದಟ್ ಯು ಆರ್ ಮೇಕಿಂಗ್ ಗುಡ್ ಮನಿ ನೌ, ದೆನ್ ಕರ್ಮ ಈಸ್ ರಿಯಲ್, ಕರ್ಮ ಈಸ್ ದೇರ್. ಇನ್ನೊಂದು ಬೋನಸ್ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲ ಹೇಳ್ತಾಯಿದ್ರು, ಅಪ್ಪ ಮಾಡಿದ ಕರ್ಮ ಮಗನಿಗೆ ತುಂಬ ಲೇಟಾಗಿ ಬರುತ್ತೆ, ಇಲ್ಲ ಅಜ್ಜ ಮಾಡಿದ ಕರ್ಮ ಮೊಮ್ಮಕ್ಕಳಿಗೆ. ದಿಸ್ ಇಸ್ ಆಲ್ ನಾನ್ ಸೆನ್ಸು. ಇವಾಗ ನಮ್ಮ AI ಟೆಕ್ನಾಲಜಿ ChatGPT ಎಷ್ಟು ಅಪ್ಡೇಟ್ ಆಗಿದೆಯೋ ಅದೇ ಥರ ನಮ್ಮ ಕರ್ಮ ಫೈಲ್ ಕೂಡ ಅಷ್ಟು ಬೇಗ ಮೂವ್ ಆಗಿಬಿಡುತ್ತೆ. ಅವತ್ತೇ ಡ್ರಾ, ಅವತ್ತೇ ಬಹುಮಾನ. ತುಂಬ ಸ್ಪೀಡಾಗಿ ವರ್ಕ್ ಆಗ್ತದೆ. ಇವನ್ ದೇವರು ಕೂಡ ಐ ಥಿಂಕ್ ಇಟ್ ಹ್ಯಾಸ್ ಅಪ್ಗ್ರೇಡೆಡ್ ಆಲ್ ದ ಆಪ್ರೇಟಿಂಗ್ ಸಿಸ್ಟಮ್ಸ್. ಸೊ ಕರ್ಮ ಇವಾಗ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಅದು ರಿಟರ್ನ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಬೇರೆ ಬೇರೆ ಪ್ರೊಫೆಷನಿಂದ ಯೋಚನೆ ಮಾಡಿ, ನಾವು ಈವನ್ ಒಂದು ಆಟೋ ಡ್ರೈವರ್ ಆಗಿರ್ಬೋದು, ನೋವಿಂದ ಡಬಲ್ ಮೀಟರ್ ಚಾರ್ಜ್ ಮಾಡಿ ದುಡ್ಡು ಕಿತ್ಕೊಳ್ತಾರಲ್ಲ, ಅವ್ರ ಲೈಫು ಉದ್ಧಾರ ಆಗ್ತಾಯಿಲ್ಲ. ಒಂದು ಕ್ಯಾಬ್ ಡ್ರೈವರು ಏನೋ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರಲ್ಲ, ಅವ್ರ ಲೈಫು ಐ ಮೀನ್ ಲೆಸನ್ is ಬ್ಯೂಟಿಫುಲ್. ಬಟ್ ನಮ್ಮ ಪ್ರೊಫೈಲಿಂದ ನಾವು ಯೋಚನೆ ಮಾಡಬೇಕು, ಆಮ್ ಐ ಡೂಯಿಂಗ್ ಗುಡ್ ಮನಿ, ಆಮ್ ಐ ಕ್ರಿಯೇಟಿಂಗ್ ಗುಡ್ ವೆಲ್ತ್, ಆರ್ ಐ ಆಮ್ ಜಸ್ಟ್ ಸರ್ವೈವಿಂಗ್ ಲೈಕ್ ಅ ಹೌಸ್ ಫ್ಲೈ, ನೊಣ ಥರ ಬದುಕ್ತಾ ಇದ್ದೀನ ಅವತ್ತಿಗೆ, ಆರ್ ಆಮ್ ಐ ಬೀಯಿಂಗ್ ಅ ಹನಿ ಬೀ,
ಒಂದು ಜೇನು ಹುಳ ಥರ ಕೆಲಸ ಮಾಡ್ತಾಯಿದ್ದೀನ, ಎಲ್ಲರಿಗೆ ಹೆಲ್ಪ್ ಮಾಡಿಕೊಂಡು ಎಷ್ಟು ಜನರಿಗೆ ಹೆಲ್ಪ್ ಮಾಡ್ತೀನೋ ಅಷ್ಟು ಜನರಿಗೆ ಹೆಲ್ಪ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ನೋಡ್ತಾ ಇದ್ದರೆ ದೆನ್ ದಟ್ ಈಸ್ ವೇರ್ ಐ ಆಮ್ ಗೋಯಿಂಗ್ ಟು ಬಿ ಅಮೇಝಿಂಗ್ ಬಿಸ್ನೆಸ್ ಓನರು, ನೀವು ಪ್ರೊಫೆಷನಲ್ ಏನು ಬೇಕಾದ್ರೂ ಆಗ್ಬೋದು. ಆ್ಯಂಡ್ ದಿಸ್ ಈಸ್ ನಾಟ್ ಅ ಇಂಡಿವಿಜುವಲ್, ಈ ಪ್ರೊಫೈಲ್ ಆ ಪ್ರೊಫೈಲ್ ಅಂತಲ್ಲ, ಇಟ್ ಅಪ್ಲೈಸ್ ಟು ಎವ್ರಿಬಡಿ. ಈ ವಿಡಿಯೋನ ನೋಡಿಬಿಟ್ಟು ಇವನು ಏನು ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಈ ಒಂದು ವಿಡಿಯೋನ ಇಫ್ ಯು ಕ್ಯಾನ್ ಶೇರ್ ಇಟ್ ಟು 5 people or 10 people, this video is going to be making a lot of impact. ನಾಳೆ ದಿವಸ ನಮ್ಮ ಮಕ್ಕಳು ಹಾಸ್ಪಿಟ್ಲಿಗೆ ಹೋದ್ರು, ಗೌರ್ಮೆಂಟ್ ಆಫೀಸಿಗೆ ಹೋದ್ರು, ಸ್ಟೇಷನಿಗೆ ಹೋದ್ರು, ಇನ್ನೆಲ್ಲೋ ಒಂದು ಕಡೆ ಹೋದ್ರು ಅಂತ ಹೇಳಿದ್ರು, ಅವರಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನಾನು ಫೇಸ್ ಮಾಡಿದಂಥ ಮಲ್ಟಿಪಲ್ ಟೈಪ್ಸ್ ಆಫ್, ಇದು ನನ್ನ ಓನ್ ಇಂಟ್ರೆಸ್ಟಿಂದ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ವರ್ಕ್ ವಿತ್ ಎವ್ರಿ ಡಿಪಾರ್ಟ್ಮೆಂಟ್ಸ್, ಐ ನೋ ಹೌ ಇಟ್ ವರ್ಕ್ಸ್. ಬಟ್ ಅಲ್ಲಿ ಅಮೇಝಿಂಗ್ ಜನಗಳು ಕೂಡ ಇದ್ದಾರೆ, ಎವ್ರಿ ಡಿಪಾರ್ಟ್ಮೆಂಟ್. ಐ ನೋ ಅಮೇಝಿಂಗ್ ಡಾಕ್ಟರ್ಸ್, ಅಮೇಝಿಂಗ್ ಲಾಯರ್ಸ್, ಅಮೇಝಿಂಗ್ ಪೊಲೀಸ್ ಆಫೀಸರ್ಸ್, ಐ ಹ್ಯಾವ್ ನೋನ್ ಲೈಕ್ ಗೌರ್ಮೆಂಟ್ ಆಫೀಸರ್ಸ್, ಪಾಲಿಟಿಷಿಯನ್ಸ್ ಕೂಡ ಅಷ್ಟೇ. ಪಾಲಿಟಿಷಿಯನ್ಸಿಗೆಲ್ಲ ಎಕ್ಸ್ಪೋರ್ಟ್ ಲೆವೆಲಲ್ಲಿ ಕರ್ಮ ಸಿಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡಿಟ್ಟಿರ್ತಾರೆ, ಆಮೇಲೆ ಮಗ ಎಲ್ಲೋ ಹೋಗ್ಬಿಟ್ಟು ಯಾವುದೋ ಜಾಗದಲ್ಲಿ ಸತ್ತೋಗ್ಬಿಡ್ತಾರೆ, ಅವ್ರ ಮಗನ ಡೆಡ್ ಬಾಡಿ ಸಿಗೋದಿರೋ ಎಕ್ಸಾಂಪಲ್ಸ್ ಇದೆ. ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ವಿಲ್ ನಾಟ್ ವರ್ಕ್, ಇಟ್ ವಿಲ್ ವರ್ಕ್. ಸೊ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ಲೆಟ್ಸ್ ಮೇಕ್ ಅವರ್ ವರ್ಲ್ಡ್ ಬೆಟರ್ ಫಾರ್ ಅವರ್ ಫ್ಯೂಚರ್ ಜನ್ರೇಷನ್, ಆ್ಯಂಡ್ ಲೆಟ್ಸ್ ಡೂ ಎಥಿಕಲ್ ಮನಿ. ನೀವು ಯಾರಾದರೂ ನಮ್ಮ ಕೋಚಿಂಗ್ ಜಾಯ್ನ್ ಆಗಬೇಕು, ನೇಚರ್ ಒಟ್ಟಿಗೆ 8 ಸ್ಟ್ರೀಮ್ಸ್ ಆಫ್ ಇನ್ಕಮ್ ಯಾವ ಥರ ಮಾಡಬೇಕು ವಿತೌಟ್ ಎಫೆಕ್ಟಿಂಗ್ ದ ನೇಚರ್ ಅಂತ ಹೇಳಿದ್ರೆ ಜಾಯ್ನ್ ಆಗಿ. ಇಲ್ಲ ನಿಮ್ಮ ಟ್ಯಾಲೆಂಟನ್ನ ಯೂಸ್ ಮಾಡ್ಕೊಳ್ಳೋದೆ ಏನೋ ಒಂದು ಯಾರೋ ಹೇಳಿದ್ದ ಪ್ರೊಫೈಲ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಲೈಫ್ ಲೀಡ್ ಮಾಡಿಕೊಂಡು ಎಂಡ್ ಆಫ್ ಇಟ್ ಐ ಆಮ್ ಫೀಲಿಂಗ್ ಹಾಲೋ, ನನಗೆ ಅರ್ಥ ಆಗ್ತಾಯಿಲ್ಲ ನಾನು ಏನು ಮಾಡ್ತೇನೆ ಅಂತ ಹೇಳೋರಿಗೆ ಜಾಯಿನ್ ನೇಚರ್ಪ್ರಿನರ್ಸ್ ಕ್ಲಬ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ, ಆ್ಯಂಡ್ ಐ ಸ್ಪೋಕ್ ಫ್ರಮ್ ಮೈ ಹಾರ್ಟ್. ಯಾರಿಗೂ ಬೇಜಾರು ಮಾಡ್ಕೋಬಾರ್ದು. ಬಟ್ ಎಂಡ್ ಆಫ್ ಇಟ್ ಇಫ್ ಯು ಫೀಲ್ ದಟ್ ಹೌದು ನಾನೆಲ್ಲೋ ತಪ್ಪು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಡೋಂಟ್ ವರಿ, ಗೊತ್ತಿಲ್ಲದಿರೋ ತಪ್ಪಿಗೆ ಮಾಫಿ ಇದೆ, ಗೊತ್ತಿದ್ದು ಮಾಡೋ ತಪ್ಪಿಗೆ ಯಾವತ್ತೂ ಮಾಫಿ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ರಿಯಲಿ ವಾಂಟ್ ಟು ಸೇ ಪೀಪಲ್ ಆರ್ ಅಮೇಝಿಂಗ್, ನೇಚರ್ ಈಸ್ ಅಮೇಝಿಂಗ್, ಬಟ್ ಒಂದು ಗ್ಯಾಪ್ ಬಂದುಬಿಟ್ಟಿದೆ ಅಷ್ಟೇ. ಲವ್ ಯು ಆಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ bhajanboppanna.comನ ವಿಸಿಟ್ ಮಾಡಿ, naturepreneursclub.comನ ವಿಸಿಟ್ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಲವ್ ಯು ಆಲ್. ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನು ಈ ವಿಡಿಯೋದ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಸೂಪರ್ ಎಕ್ಸೈಟೆಡ್. ಐ ಲವ್ ಯು.